ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ಇನ್ನೇನು 2026 ಬರಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೀವಿ. ಹಾಗೆ 2025ರಲ್ಲಿ ಏನೇನೆಲ್ಲ ಆಯಿತು ನಮ್ಮ ಇಂಡಸ್ಟ್ರಿನಲ್ಲಿ, ಹಿಟ್ ಸಿನಿಮಾಗಳು ಯಾವುದು ಒಂದು ಹಾಗೆ ರ್ಯಾಂಡಮ್ ಆಗಿ ನೋಡ್ಕೊಂಡು ಬರುವಂತಹ ಸಮಯ ಅನಿಸುತ್ತೆ ಇದು. ಸೊ ನೋಡ್ತಾ ಹೋಗೋಣ ಯಾವೆಲ್ಲ ಸಿನಿಮಾಗಳು ಹಿಟ್ ಲಿಸ್ಟ್ನಲ್ಲಿ ಈ ವರ್ಷ ಸೇರಿದೆ ಅಂತ. ಬಹುಶಃ ಒಳ್ಳೆಯ ಕಥೆಯಿಂದ, ಒಳ್ಳೆಯ ಕಂಟೆಂಟಿಂದ, ನಟರಿಂದ, ಹಾಗೆಯೇ ಒಂದಷ್ಟು ಕ್ಯಾಮ್ರಾ ವರ್ಕಿಂದ, ಸಿನಿಮಾಟೋಗ್ರಫಿಯಿಂದ, ಎಡಿಟಿಂಗಿಂದ ಒಂದಷ್ಟು ಸಿನಿಮಾಗಳು ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದೆ. ಹಾಗಾದರೆ ಆ ಎಲ್ಲ ಸಿನಿಮಾಗಳು ಯಾವುದು? ಸೊ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚೂಮಂತರ್ ಸಿನಿಮಾ ಜನವರಿ ಟೈಮ್ನಲ್ಲಿ ರಿಲೀಸ್ ಆಗುತ್ತೆ. ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡವರು ಶರಣ್ ಅವರು, ಚಿಕ್ಕಣ್ಣ ಅವರು, ಹಾಗೆ ಅದಿತಿ ಪ್ರಭುದೇವ ಅವರು. ಒಂದು ಒಳ್ಳೆ ಹಾರರ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅಂದರೆ ಚೂಮಂತರ್ ರಿಲೀಸ್ ಆದಂತಹ ಟೈಮ್ನಲ್ಲಿ ಟ್ರೈಲರನ್ನು ನೋಡಿಕೊಂಡು ಒಂದಷ್ಟು ಜನ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಬಟ್ ಈ ಸಿನಿಮಾ ಮಾತ್ರ ಸಖತ್ತಾಗಿ ಹಿಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿರುವಂಥದ್ದು ನವನೀತ್ ಅನ್ನುವಂತಹ ಡೈರೆಕ್ಟರು. ಸೊ ಈ ಸಿನಿಮಾ ಒಳ್ಳೆಯ ಹಿಟ್ ಆದಂತಹ ಸಿನಿಮಾ ಆಗುತ್ತೆ. ಈ ಸಿನಿಮಾ ಒಂದು ಮುಂದಿನ ವರ್ಷ ಅಂತಂದರೆ ಇನ್ನೇನು ಈ ಇಯರ್ 2026ಗೆ 1 ಇಯರ್ ಆಗುತ್ತೆ. ಸೊ ಈ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆದಂತಹ ಸಿನಿಮಾ. ಹಾಗೆಯೇ ಒಂದು ಕಾಮಿಡಿ, ಈಗಲೂ ಕೂಡ ಒಂದು ಕಾಮಿಡಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸಿನಿಮಾದಿಂದ ಅಂತಂದರೆ ಜಸ್ಟ್ ನಾವು ಅದನ್ನು ನೋಡ್ಬೋದು. ಮತ್ತು ನಾವು ಚೂಮಂತರ್ ಸಿನಿಮಾ ನೋಡಿದ್ರೆ ನಾವು ಅಷ್ಟೇ ನಗಿಸಿದಂತಹ ಸಿನಿಮಾ ಅಂತ ಹೇಳ್ಬೋದು. ನಂತರ ಫಾರೆಸ್ಟು, ಇದನ್ನು ಡೈರೆಕ್ಟ್ ಮಾಡಿರೋದು ಚಂದ್ರಮೋಹನ್ ಅವರು. ಸಿನಿಮಾಕ್ಕೆ ನಾಯಕನಾಗಿ ಚಿಕ್ಕಣ್ಣ ಅವರು ಇರ್ತಾರೆ ಮುಖ್ಯ ಭೂಮಿಕೆಯಲ್ಲಿ. ನಂತರ ಅನೀಶ್ ಅವರು, ರಂಗಾಯಣ ರಘು ಅವರು, ಶರ್ಯನಾ, ಅರ್ಚನಾ ಅವರು ಕೂಡ ಇರ್ತಾರೆ. ಸೊ ಒಂದು ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಈ ಸಿನಿಮಾದಿಂದ ನಿಮಗೆ ಕಾಮಿಡಿ ಅಂದರೆ ಏನು ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಮಟ್ಟಿಗೆ ಒಂದು ಕಾಮಿಡಿ ಕಿಕ್ ಈ ಸಿನಿಮಾದಲ್ಲಿ ವರ್ಕ್ ಆಗಿದೆ. ಒಂದು ಕಡೆ ರಂಗಾಯಣ ರಘು ಅವರು ಇರ್ತಾರೆ, ಒಂದು ಕಡೆ ಚಿಕ್ಕಣ್ಣ ಅವರು ಇರ್ತಾರೆ ಅಂತಂದರೆ ಬಹುಶಃ ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ. ಅದೇ ರೀತಿ ಈ ಫಾರೆಸ್ಟ್ ಸಿನಿಮಾದಿಂದ ಕಾಮಿಡಿ ಕಿಕ್ ತುಂಬಾ ಸಿಕ್ಕಿದೆ ಅಂತ ಹೇಳ್ಬೋದು. ನಂತರ ನೋಡಿದವ್ರು ಏನಂತಾರೆ, ಒಬ್ಬ ಫಸ್ಟ್ ರೈಟ್ ಆಗಿರುವಂತಹ ಯುವಕನ ಸುತ್ತ ಹಿಡಿದಿರುವಂತಹ ಕತೆ ಇದಾಗಿದೆ. ಸೊ ನಿರ್ದೇಶನ ಮಾಡಿರುವಂಥದ್ದು ಕುಲ್ದೀಪ್ ಅವರು. ಸೊ ನವೀನ್ ಶಂಕರ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋದು. ಒಬ್ಬ IT ಹುಡುಗ, ಅವನ ಸುತ್ತ ಏನು ಕತೆ ನಡೆಯುತ್ತೆ, ಅವ್ನು ಫುಲ್ಲು ಲವ್ ಬ್ರೇಕಪ್ಪಿಂದ ಫಸ್ಟ್ ರೈಟ್ ಆಗಿರ್ತಾನೆ, ಅವನ ಸುತ್ತ ಏನು ನಡೆಯುತ್ತೆ ಅನ್ನುವಂಥ ಒಂದು ಸ್ಟೋರಿ ಲೈನ್ನ ಇಟ್ಕೊಂಡು ಅತ್ಯದ್ಭುತವಾಗಿ ಕಥೆಯನ್ನು ನಿರ್ದೇಶಕರು ಇಲ್ಲಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಆಗಿರಬಹುದು ಸಿಕ್ಕಾಪಟ್ಟೆ ಚೆನ್ನಾಗಿ ಈ ಸಿನಿಮಾದಲ್ಲಿ ವರ್ಕ್ ಆಗಿದೆ. ಸೊ ಇದು ಕೂಡ ಈ ವರ್ಷದ ಒಂದು ಹಿಟ್ ಸಿನಿಮಾ ಅಂತ ಹೇಳ್ಬೋದು. ನಂತರ ಮನದ ಕಡಲು, ಯೋಗರಾಜ್ ಭಟ್ ಅವರ ನಿರ್ದೇಶನ ಮನದ ಕಡಲು ಸಿನಿಮಾ ಆಗಿರೋದ್ರಿಂದ ಮುಂಗಾರು ಮಳೆ ನೋಡ್ಕೊಂಡು ಬಂದವರಿಗೆ ಮನದ ಕಡಲು ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಪ್ರೀತಿಯ ರೊಮ್ಯಾಂಟಿಕ್ ಆಗಿರುವಂತಹ ಪ್ರೇಮ ಕತೆ ಇದರಲ್ಲಿರುವಂಥದ್ದು. ಒಂದು ಮುಂಗಾರು ಮಳೆ ಫ್ಲೇವರ್ ಕೂಡ ಇಲ್ಲಿ ವರ್ಕ್ ಆಗಿದೆ. MBBS ಹುಡುಗ ಇರ್ತಾನೆ, ಅವನ ಸುತ್ತ ಏನು ನಡೆಯುತ್ತೆ, ಒಂದು ಲವ್ ಸ್ಟೋರಿ, ಆ ಲವ್ ಸ್ಟೋರಿ ಸುತ್ತ ಇರುವಂತಹ ಒಂದಷ್ಟು ಡ್ಯಾಮೇಜಸನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಮೀನಿಂಗ್ಫುಲ್ ಆಗಿರುವಂತಹ ಸ್ಟೋರಿಯನ್ನು ಇಲ್ಲಿ ಯೋಗರಾಜ್ ಭಟ್ರು ನಮಗೆ ಕಟ್ಕೊಟ್ಟಿದ್ದಾರೆ. ಆನಂತರ ವೀರಚಂದ್ರಹಾಸ ಕರಾವಳಿ ಒಂದು ಕಥೆಯನ್ನು ಇಟ್ಕೊಂಡು, ಗಂಡು ಕಲೆ ಅಂತಂದರೆ ಯಾವುದು, ಯಕ್ಷಗಾನನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ಸೊ ಇದರಲ್ಲೂ ಕೂಡ ಯಕ್ಷಗಾನದ ಹಿನ್ನೆಲೆ ಆಗಿರಬಹುದು, ಆ ಒಂದು ಯಕ್ಷಗಾನದ ಪ್ರಪಂಚಕ್ಕೆ ಈ ಸಿನಿಮಾ ನಮ್ಮನ್ನು ಕಂಪ್ಲೀಟಾಗಿ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಸಿನಿಮಾದ ಒಂದಷ್ಟು ಶಕ್ತಿನೇ ಯಕ್ಷಗಾನ ಆಗಿರುತ್ತೆ. ನಿರ್ದೇಶಕ ರವಿ ಬಸ್ರೂರ್ ಅವರು ತುಂಬ ಅದ್ಭುತವಾಗಿ ಕಥೆಯನ್ನು ಕಟ್ಕೊಡುವಂತಹ ಪ್ರಯತ್ನ ಇದರಲ್ಲಿ ಮಾಡಿದ್ದಾರೆ. ಅನಂತರ ಯುದ್ಧಕಾಂಡ 2 ನಟ ಅಜಯ್ ರಾವ್ ಅವರು ಮಾಡಿರುವಂತಹ ಸಿನಿಮಾ. ಬಹುಶಃ ಈ ಸಿನಿಮಾ ನೋಡಿಕೊಂಡು ಬಂದವ್ರ ಕಣ್ಣಂಚಲ್ಲಿ ನೀರಿರುತ್ತೆ. ಆ ಮಟ್ಟಿಗೆ ಸಿನಿಮಾ ಜನರಿಗೆ ಕನೆಕ್ಟ್ ಆಗಿದೆ ಅಂತಲೇ ಹೇಳಬಹುದು. ಒಂದು ಚಿಕ್ಕ ಹುಡುಗಿ ಅನುಭವಿಸುವಂತಹ ತೊಂದರೆ, ಆ ಹುಡುಗಿಯಿಂದ ತಾಯಿ ಅನುಭವಿಸುವಂತಹ ದೊಡ್ಡ ಮಟ್ಟದ ತೊಂದರೆಯನ್ನು ಸಿನಿಮಾದಲ್ಲಿ ತೋರಿಸ್ಕೊಡ್ತಿದ್ರೆ ಒಂದು ಒಳ್ಳೆ ಸಂದೇಶ ಇರುವಂತಹ ಸಿನಿಮಾ ಯುದ್ಧಕಾಂಡ 2 ಅಂತ ಹೇಳ್ಬೋದು. ನಂತರ ಮಾದೇವ ನವೀನ್ ನಿರ್ದೇಶಕ ಮಾಡಿರುವಂಥದ್ದು ನವೀನ್ ಅವರು. ಅನಂತರ ವಿನೋದ್ ಪ್ರಭಾಕರ್ ಅವರು, ಸೋನಾಲ್ ಅವರು ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ವಿಶೇಷ ಪಾತ್ರದಲ್ಲಿ ಶ್ರೀನಗರ ಕಿಟ್ಟಿ ಅವರು ಇರ್ತಾರೆ, ಶ್ರುತಿ ಅವರು ಇರ್ತಾರೆ, ಕಾಕ್ರೋಚ್ ಸುದ್ದಿ ಅವರು ಇರ್ತಾರೆ. ಜೈಲಿನಲ್ಲಿ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿಗೆ ಆಗುವಂತಹ ಒಂದಷ್ಟು ನೋವುಗಳು, ಅಂದರೆ ಅವನ ಮನಸ್ಸಲ್ಲಿರುವಂತಹ ನೋವು, ಈ ಒಂದು ಮಾದೇವ ಸಿನಿಮಾದಿಂದ ವಿನೋದ್ ಪ್ರಭಾಕರ್ ಅವರ ಒಂದು ಫ್ಯಾಂಡಮ್ ಜಾಸ್ತಿ ಆಗುತ್ತೆ. ಜನ ಗುರುತಿಸೋದೇ ಬೇರೆ ರೀತಿಯಲ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಸೋನಾಲ್ ಅವರು, ಹಾಗೆಯೇ ವಿನೋದ್ ಅವರು. ಆನಂತರ ಎಕ್ಕ ಸಿನಿಮಾವು ಕೂಡ ಯುವರಾಜ್ ಕುಮಾರ್ ಅವರ ಜೀವನವನ್ನು ಬದಲಿಸಿದ ಚಿತ್ರ ಅಂತಲೇ ಹೇಳ್ಬೋದು. ಸಿನಿಮಾ ಸಾಂಗಿಂದ, ಕಥೆಯಿಂದ, ಡೈಲಾಗ್ನಿಂದ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ. ಒಂದು ಬ್ಯಾಂಗಲ್ ಬಂಗಾರಿ ಸಾಂಗು ಈ ಸಿನಿಮಾದ ಒಂದು
ಬ್ಲಾಸ್ಟ್ ಆಗುತ್ತೆ ಈ ಇಯರ್ ಅಂತಾನೆ ಹೇಳ್ಬೋದು. ಸೊ ಎಕ್ಕಾ ಸಿನಿಮಾವು ಕೂಡ ಒಂದು ಸಂಜನಾ ಆನಂದ್ ಅವರಿಗಾಗಿರಬಹುದು, ಸಂಪದಾ ಅವರಿಗಾಗಿರಬಹುದು, ಹಾಗೆ ಯುವರಾಜ್ ಕುಮಾರಿಗಾಗಿರಬಹುದು ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟಂಥ ಸಿನಿಮಾ ಆಗುತ್ತೆ. ಇದು ಕೂಡ ಹಿಟ್ ಲಿಸ್ಟಿಗೆ ಸೇರಿಕೊಳ್ಳುತ್ತೆ. ಸೂ ಫ್ರಮ್ ಸೋ ಬಗ್ಗೆ ಬಹುಶಃ ನಾನೇನು ಹೇಳೋದೇ ಬೇಡ, ನಿಮಗೆ ಗೊತ್ತಿರುತ್ತೆ. ಸೂ ಫ್ರಮ್ ಸೋ ಬಗ್ಗೆ ಒಂದು ಕಾಮಿಡಿ ಆಗಿರುವಂತಹ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಾಮಿಡಿ ಆಗಿರುವಂತಹ ಒಂದು ಸ್ಟೋರಿ, ಒಂದು ಹೊಸಬರ ಟೀಮನ್ನೇ ಬದಲಿಸಿದಂತಹ ಸ್ಟೋರಿ ಅಂತಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಒಂದು ಕರಾವಳಿಯ ಕಥೆಯನ್ನು ಇಟ್ಕೊಂಡು ಹಿಡಿದಿರುವಂತಹ ಸ್ಟೋರಿ. ರಾಜ್ ಬಿ ಶೆಟ್ಟಿ ಅವರ ಅಭಿನಯಕ್ಕೆ ಎಲ್ಲರಿಂದ ಪ್ಯಾನ್ ಇಂಡಿಯಾದಿಂದ ಮೆಚ್ಚುಗೆ ವ್ಯಕ್ತವಾದಂತಹ ಸಿನಿಮಾ ಅಂತಂದರೆ ಸೂ ಫ್ರಮ್ ಸೋ. ಮಹಾವತಾರ ನರಸಿಂಹ ಆ್ಯನಿಮೇಟೆಡ್ ಸಿನಿಮಾ, ಬಹಳ ಹಿಟ್ಟಾದಂತಹ ಸಿನಿಮಾ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಗೂ ಈ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಿದಂತಹ ಸಿನಿಮಾ ಮಹಾವತಾರ ನರಸಿಂಹ ಅಂತ ಹೇಳ್ಬೋದು. ಅಂದರೆ ಭಾರತೀಯ ಪುರಾಣ ಆಧಾರಿತ ಒಂದು ಎಪಿಕ್ ಆ್ಯಕ್ಷನ್ ಆ್ಯನಿಮೇಟೆಡ್ ಸಿನಿಮಾ. ಮಹಾವತಾರ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಮೊದಲ ಭಾಗ ಅಂತ ಹೇಳ್ಬೋದು. ಹಿರಣ್ಯಕಶಿಪು ಕತೆ ಪ್ರೇಕ್ಷಕರಿಗೆ ಇಷ್ಟವಾಗುತ್ತೆ. ಅಂದರೆ ಅವಾಗ ನಾವು ಭಕ್ತ ಪ್ರಹ್ಲಾದ ನೋಡಿದ್ವಲ್ಲ, ಆ ರೀತಿಯ ಸ್ಟೋರಿ ಮಹಾವತಾರ ನರಸಿಂಹಲ್ಲಿ ಇರುವಂತಹ ಸ್ಟೋರಿ. ಇದು ಒಟ್ಟಾರೆಯಾಗಿ 320 ಕೋಟಿ ಹಣವನ್ನು ಗಳಿಕೆ ಮಾಡುತ್ತೆ ಈ ಸಿನಿಮಾ. ಆನಂತರ ಕಾಂತಾರ ಚಾಪ್ಟರ್ 1 ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತಹ ಸಿನಿಮಾ. ನಮ್ಮ ಕರ್ನಾಟಕದ, ಅದು ಕೂಡ ಕರಾವಳಿ ಭಾಗದ ಮಣ್ಣಿನ ಸೊಗಡನ್ನು ವಿಶ್ವದಾದ್ಯಂತ ಪಸರಿಸಿದ ಸಿನಿಮಾ ಕಾಂತಾರ ಚಾಪ್ಟರ್ 1 ಅಂತಲೇ ಹೇಳ್ಬೋದು. ಅದರಲ್ಲೂ ರಿಷಬ್ ಶೆಟ್ಟಿ ಅವರ ಅಭಿನಯ ಇದೆಯಲ್ಲ, ನಿಜವಾಗ್ಲೂ ಕೂಡ ಮೈ ರೋಮಾಂಚನ ಆಗುತ್ತೆ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿದರೆ ಮಾತ್ರ. ಸೊ ಅತ್ಯದ್ಭುತವಾಗಿ ಮೂಡ್ ಬಂದಂತಹ ಸಿನಿಮಾ ಅಂತ ಹೇಳ್ಬೋದು ಕಾಂತಾರ ಚಾಪ್ಟರ್ 1. ಈ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ. ಸಿನಿಮಾದಲ್ಲಿ ಅಭಿನಯಿಸಿದ್ದವರಿಗೆ ಒಳ್ಳೊಳ್ಳೆಯ ಫೇಮ್ ತಂದುಕೊಟ್ಟ ಸಿನಿಮಾ ಅಂತಂದರೆ ಕಾಂತಾರ ಚಾಪ್ಟರ್ 1 ಆಗುತ್ತೆ. ಇದು ಕೂಡ ಹಿಟ್ ಲಿಸ್ಟಲ್ಲಿ ಈ ವರ್ಷ ಇರುವಂತಹ ಸಿನಿಮಾ ಆಗುತ್ತೆ. ಬರೋಬ್ಬರಿ 850 ಕೋಟಿಗೂ ಅಧಿಕ ಹಣವನ್ನು ಸಿನಿಮಾ ಕಲೆಕ್ಟ್ ಮಾಡುತ್ತೆ. ಸೊ ಹೀಗಾಗಿ ಇದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಹೊರಬರುತ್ತೆ ಅಂತಲೇ ಹೇಳ್ಬೋದು. ನಂತರ ವರ್ಷಾಂತ್ಯದ ಒಂದು ಸ್ಪೆಷಲ್ ಹಿಟ್ಸ್ ಅಂತಲೇ ಹೇಳಬಹುದಾದಂತಹ ಸಿನಿಮಾ ಅಂತಂದರೆ ಕಾಂತಾರ ಅಂತ ಹೇಳ್ಬೋದು. ಆನಂತರ ಈಗ ರೀಸೆಂಟಾಗಿ ಬಂದಂತಹ ಡಿಸೆಂಬರ್ನಲ್ಲಿ ಬಂದಂತಹ 45 ಆಗಿರಬಹುದು, ಮಾರ್ಕ್ ಆಗಿರಬಹುದು, ಡೆವಲ್ ಆಗಿರಬಹುದು, ಮೂರೂ ಕೂಡ ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಅಂತ ಹೇಳ್ಬೋದು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಮೋಸ್ಟ್ ಎಕ್ಸೈಟೆಡ್ ಸಿನಿಮಾ, ಮೋಸ್ಟ್ ಅವೈಟೆಡ್ ಸಿನಿಮಾ ಅಂತಂದರೆ ಈ ಡೆವಲ್, 45, ಮಾರ್ಕ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಡೆವಲ್ ಸಿನಿಮಾ ಕಾಟೇರ ಆದ ನಂತರದಲ್ಲಿ ದರ್ಶನ್ ಅವರು ಅಭಿನಯಿಸಿರುವಂತಹ ಮೊದಲ ಸಿನಿಮಾ ಆಗಿರುತ್ತೆ. ಎಕ್ಸ್ಪೆಕ್ಟೇಷನ್ ಅಭಿಮಾನಿಗಳಿಂದ ಹೆಚ್ಚೇ ಇರುತ್ತೆ. ಸೊ ಅದನ್ನು ದರ್ಶನ್ ಅವರು ರೀಚ್ ಮಾಡಿದ್ದಾರೆ ಅಂತ ನಮ್ಮೆಲ್ರಿಗೂ ಕೂಡ ಅನಿಸುತ್ತೆ. ಬಿಕಾಸ್ ಈಗಲೂ ಕೂಡ ಸಿನಿಮಾವನ್ನು ನೋಡಲಿಕ್ಕೆ ಥಿಯೇಟರ್ನತ್ತ ಪ್ರೇಕ್ಷಕರು ಬರ್ತಾ ಇದ್ದಾರೆ ಅಂತಂದರೆ ನೀವು ನೋಡಿ ಎಷ್ಟು ಪೈರಸಿ ಆಗ್ತಾ ಇದೆ ಸಿನಿಮಾ. ಅದರ ನಡುವೆಯೂ ಕೂಡ ಸಿನಿಮಾವನ್ನು ನೋಡಲಿಕ್ಕೆ ಥಿಯೇಟರ್ನತ್ತ ಪ್ರೇಕ್ಷಕರು ಬರ್ತಾರೆ ಅಂದರೆ ಅದು ಆ ಮನುಷ್ಯನಿಗಿರುವಂತಹ ಒಂದು ಪವರ್ ಅಂತ ಹೇಳ್ಬೋದು. ಸೊ ಡೆವೆಲ್ಲು ಸಿಕ್ಕಾಪಟ್ಟೆ ಸಕ್ಸಸ್ ತಂದು ಕೊಟ್ಟಂತಹ ಸಿನಿಮಾ ದರ್ಶನ್ ಅವರಿಗೆ, ಜೊತೆಗೆ ದರ್ಶನ್ ಅವರ ಜೊತೆಗೆ ಅಭಿನಯಿಸಿದ್ದವರಿಗೂ ಕೂಡ ಅಂತ ಹೇಳ್ಬೋದು. ನಂತರ ಮಾರ್ಕ್ ಸಿನಿಮಾ ಕಿಚ್ಚ ಸುದೀಪ್ ಅವರ 1 ವರ್ಷದ ನಂತರ, ಅಂದರೆ ಇದೇ ಡಿಸೆಂಬರ್ 25ನೇ ತಾರೀಕು 2024 ಮ್ಯಾಕ್ಸ್ ಬಂದಿರುತ್ತೆ. ಆನಂತರ ಈಗ ಡಿಸೆಂಬರ್ 25 ಮಾರ್ಕ್ ಬಂದಿದೆ. ಎಲ್ಲರಿಗೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ರು, ನಾವು ಮಾರ್ಕ್ನ ನೋಡ್ತೀವಿ ಅಂತ. ಅದೇ ರೀತಿ ಫ್ಯಾನ್ಸ್ ಕೂಡ ಮಾರ್ಕನ್ನು ನೋಡಿದ್ದಾರೆ. ಅಬ್ಬರಿಸ್ತಾ ಇದೆ ಮಾರ್ಕ್ ಸಿನಿಮಾ ಥಿಯೇಟರ್ನಲ್ಲಿ. ಸೊ ಹೀಗಾಗಿ ಒಂದಷ್ಟು ಕಾಂಟ್ರವರ್ಸಿ ಆಗಿರುತ್ತೆ. ಕಾಂಟ್ರವರ್ಸಿಯ ನಂತರವೂ ಕೂಡ ಸಿನಿಮಾವನ್ನು ನೋಡಲಿಕ್ಕೆ ಥಿಯೇಟರ್ನತ್ತ ಜನ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಕತೆ ಇರುವ ಸಿನಿಮಾ, ಸ್ವ್ಯಾಕ್ ಬಾಪ್ ಅಂತ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಬಹಳ ಸ್ಟೈಲಿಶ್ ಲುಕ್ನಲ್ಲಿ ಈ ಮಾರ್ಕ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಸಿನಿಮಾವು ಕೂಡ ಬಹಳ ದೊಡ್ಡ ಮಟ್ಟಿಗೆ ಯಶಸ್ಸನ್ನು ತಂದುಕೊಟ್ಟಂತಹ ಸಿನಿಮಾ ಅಂತ ಹೇಳಬಹುದು. ಸುದೀಪ್ ಅವರ ಜೊತೆಗೆ ಅಭಿನಯಿಸಿದ್ದವರಿಗೂ ಕೂಡ ಒಂದು ದೊಡ್ಡ ಯಶಸ್ಸನ್ನು ತಂದುಕೊಟ್ಟಂಥ ಸಿನಿಮಾ. ಆನಂತರ 45 ಸಿನಿಮಾವು ಕೂಡ ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ. ಒಂದು ಗರುಡ ಪುರಾಣದ ಒಂದು ಎಳೆಯನ್ನು ಇಟ್ಕೊಂಡು ಹೀಗೂ ಕಥೆಯನ್ನು ಮಾಡಬಹುದಾ ಅನ್ನೋದನ್ನು ಅರ್ಜುನ್ ಜನ್ಯ ಅವರು ಪ್ರೂವ್ ಮಾಡಿಕೊಟ್ಟಿದ್ದಾರೆ. ಮಲ್ಟಿ ಸ್ಟಾರರ್ ಇರುವಂತಹ ಸಿನಿಮಾ. ರಾಜ್ ಬಿ ಶೆಟ್ಟಿ ಅವರು, ಉಪೇಂದ್ರ ಅವರು, ಹಾಗೆ ಶಿವಣ್ಣ ಅವರು ಅಭಿನಯಿಸಿರುವಂತಹ ಸಿನಿಮಾ. ಒಳ್ಳೆ ರೀತಿಯಲ್ಲೇ ಕಲೆಕ್ಷನ್ ಮಾಡ್ತಾ ಇದೆ ಸಿನಿಮಾ ಅಂತ ಹೇಳ್ಬೋದು. ಒಂದು ಒಳ್ಳೆ ರೀತಿಯ ಸ್ಟೋರಿಯನ್ನು ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ಇಷ್ಟು ಸಿನಿಮಾಗಳು ಈ ವರ್ಷ ಹಿಟ್ ಲಿಸ್ಟ್ನಲ್ಲಿ ಸೇರಿಕೊಂಡಿರುವಂಥದ್ದು. ಸೊ ಹೀಗೆ ಬಂದಂತಹ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಕೂಡ ಮೋಸ್ಟ್ ಪ್ರೊಬಬ್ಲಿ ಒಂದು 70% ಸಿನಿಮಾ ಈ ವರ್ಷ ಹಿಟ್ ಲಿಸ್ಟ್ನಲ್ಲಿ ಇರುವಂಥದ್ದು. ಒಳ್ಳೆಯ ಕಂಟೆಂಟು, ಒಳ್ಳೆಯ ನಟನೆ, ಜೊತೆಗೆ ಒಳ್ಳೆಯ ಸ್ಟೋರಿಯನ್ನು ಜನರಿಗೆ ತಲುಪಿಸುವಂತಹ ಕೆಲಸವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಪ್ರಮೋಷನ್ ಕೆಲಸವೂ ಕೂಡ ಬಹಳ ಅದ್ಭುತವಾಗಿ ಎಲ್ಲ ಸಿನಿಮಾಗೂ ಆಗಿರೋದ್ರಿಂದ ಒಂದು ಹಿಟ್ ಲಿಸ್ಟ್ನಲ್ಲಿ ಈ ಎಲ್ಲ ಸಿನಿಮಾವು ಕೂಡ ಸೇರಿಕೊಂಡಿರುವಂಥದ್ದು. ಹೀಗೆ ಈ 2026ರಲ್ಲೂ ಕೂಡ ಹೀಗೆ ಒಳ್ಳೊಳ್ಳೆ ಹಿಟ್ ಸಿನಿಮಾಗಳು ಬರಲಿ ಅಂತ ನಮ್ಮ ಕನ್ನಡ ಪಿಕ್ಚರಿಂದ ಕೂಡ ನಾವು ಹಾರೈಸ್ತಾ ಇದ್ದೀವಿ. ಸೊ ಇದಾಗಿತ್ತು ಈವರೆಗಿನ ಒಂದಷ್ಟು 2025ರಲ್ಲಿ ಹಿಟ್ಟಾದಂತಹ ಸಿನಿಮಾಗಳ ಅಪ್ಡೇಟು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.